ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 9ನೇ ತರಗತಿ ಪಾರ್ಟ್ 2 ಅಲ್ಲಿ ಬರುವಂತಹ ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿಗೆ ಪ್ರೋತ್ಸಾಹತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಒಂದು ಆಥರ್ ಬುಕ್ಸ್ ಇಟ್ಕೊಂಡು ನೀವು ಆ ಒಂದು ಸಿಲೆಬಸ್ಗೆ ಅನುಗುಣವಾಗಿ ಪ್ರಿಪ್ರೇಷನ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಒಂದು ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನದಲ್ಲಿ ಏನು ತಿಳ್ಕೊತೀವಿ ಅಂದರೆ, ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನ ಯಾವ ರೀತಿ ಇದೆ ಅಂತೇಳಿ ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊತೀವಿ. ನೋಡಲಿ, ಆರೋಗ್ಯವೇ ಭಾಗ್ಯ. ನಮ್ಗೆ ಆರೋಗ್ಯ ಚೆನ್ನಾಗಿದ್ದರೆ ಅದೇ ನಮಗೆ ದೊಡ್ಡ ಭಾಗ್ಯ ಅಂತ ಅರ್ಥ. ಆರೋಗ್ಯವೇ ಭಾಗ್ಯ ಎನ್ನುವಂತೆ ಆರೋಗ್ಯವು ಅತ್ಯಂತ ಏನಾಗಿದೆ ಇಲ್ಲಿ ಮುಖ್ಯವಾಗಿದೆ. ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಮುಖ್ಯವಾಗಿ ಬೇಕು, ಅದುವೇ ಅವನ ಭಾಗ್ಯ ಅಂತ ಅರ್ಥ. ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬೇಕಾಗಿದೆ. ನಮ್ಮ ಇಂದಿನ ಜೀವನದಲ್ಲಿ ಆರೋಗ್ಯವನ್ನು ಏನು ಮಾಡಬೇಕಾಗಿದೆ, ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾಗಿದೆ. ಅಂದರೆ ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ಇಟ್ಕೊಳ್ಳೋದು ಅತಿ ಅವಶ್ಯಕವಾಗಿದೆ. ಇವಾಗ ಉತ್ತಮ ಆರೋಗ್ಯ ಇರಬೇಕಾದ್ರೆ ನಮಗೇನು ಆಹಾರ ಪ್ರಮುಖವಾಗಿ ಅವಶ್ಯಕವಾಗಿದೆ. ಯಾವ್ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರ್ದು, ಈ ರೀತಿ ಆರೋಗ್ಯದ ಗುಟ್ಟಿಗೆ ಇರಬೇಕಂದ್ರೆ ಆಹಾರ ಅವಶ್ಯಕವಾಗಿ ಬೇಕು. ಈ ಆಹಾರ ಪದ್ಧತಿಯಲ್ಲಿ ನಾವು ಬಳಸುವ ಆಹಾರ ಪದಾರ್ಥಗಳು ಕೂಡ ಮುಖ್ಯ ಆಗಿರ್ತವೆ. ಇಂಥ ಆಹಾರಗಳಲ್ಲಿ ನಾವು ಹಸಿ ತರಕಾರಿಗಳು ಉತ್ತಮವಾದಂಥ ಪೌಷ್ಟಿಕಾಂಶವನ್ನು ನಮಗೆ ಒದಗಿಸ್ತೈತೆ. ಆಹಾರದಲ್ಲಿಯ ಕೊರತೆಯಿಂದ ರೋಗಗಳು ಕೂಡ ನಮಗೆ ಕಾಣಿಸ್ಕೊಳ್ತವೆ. ಉದಾಹರಣೆ ಹೇಳಬೇಕಾದ್ರೆ ತಾಜಾ ಕಾಯಿ ಪಲ್ಯ ಅಂದರೆ ಹಸಿ ತರಕಾರಿಗಳು ತಿನ್ನಬೇಕು. ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು, ಮೊಳಕೆ ಹೊಡೆದ ಧಾನ್ಯ ಇತ್ಯಾದಿ ಏನು ಮಾಡಬೇಕು, ನಾವು ವಿವಿಧ ಜೀವಸತ್ವಗಳು ಕೂಡ ಇರ್ತವೆ. ವಿವಿಧ ಜೀವಸತ್ವಗಳು ಇರುವುದರಿಂದ ನಾವೇನು ಮಾಡಬೇಕು, ನಿಯಮಿತವಾಗಿ ನಾವು ಆಹಾರವನ್ನು ಸೇವಿಸಬೇಕು. ನಮ್ಮ ಆಹಾರ ಯಾವುದ್ರ ಏನಿರಬೇಕಂದ್ರೆ ಸಮತೋಲನದಿಂದ ಕೂಡಿರಬೇಕು. ಸಮತೋಲನ ಆಹಾರ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನು ಇರಬೇಕು, ಜೀವಸತ್ವ ಇರಬೇಕು, ಮತ್ತು ವಿಟಮಿನ್ಸ್ ಇರಬೇಕು. ಹೀಗೆ ನಾರು ಪದಾರ್ಥಗಳು, ನೀರು, ಎಲ್ಲ ಅಂದರೆ ಎಲ್ಲನೂ ಅಂಶಗಳು ಏನಿರಬೇಕಲ್ಲಿ ಸಮ ಪ್ರಮಾಣದಲ್ಲಿ ಇರಬೇಕು. ಅದಕ್ಕೇನಂತೀವಿ ನಾವು ಸಮತೋಲನ ಆಹಾರ ಅಂಥೇಳಿ ಕರಿತೀವಿ. ಆದ್ದರಿಂದ ಇವುಗಳಿಗೆ ಜೀವಂತ ಆಹಾರಗಳು ಅಂತೇಳಿ ಕರಿತೀವಿ. ನಾವೇನು ಮಾಡಿ ಕರಿತೀವಿ, ಆಹಾರದಲ್ಲಿ ಕೊರತೆಯಿಂದ ಕಾಣಿಸಿಕೊಳ್ಳುತ್ತವೆ. ಏನೇನು ಕೊಡುತ್ತೆ, ತಾಜಾ ಕಾಯಿಪಲ್ಯ ತಿನ್ನಬೇಕು, ಹಸಿ ತರಕಾರಿಗಳು ತಿನ್ನಬೇಕು, ಹಣ್ಣು ಹಂಪಲು ತಿನ್ನಬೇಕು, ಗೆಡ್ಡೆ, ಗೆಣಸು, ಮೊಳಕೆ ಹೊಡೆದ ಕಾಳುಗಳು ಇವೆಲ್ಲ ತಿನ್ನಬೇಕು. ಇವುಗಳಿಗೆ ಏನಂತೀವಿ ನಾವು ಜೀವಂತ ಆಹಾರಗಳು ಅಂತೇಳಿ ಕರಿತೀವಿ. ದೇಹದ ಪೋಷಣೆ, ಬೆಳವಣಿಗೆ, ಶುದ್ಧೀಕರಣಕ್ಕೆ ಅವಶ್ಯಕವಾಗಿ ಎಲ್ಲ ಸತ್ವಗಳು ಏನು ಮಾಡಬೇಕು, ಜೀವಂತ ಆಹಾರದಲ್ಲಿ ಏನು ಮಾಡ್ತೇವೆ ಸಾಕಷ್ಟು ಪ್ರಮಾಣದಲ್ಲಿ ಇರ್ತವೆ. ಅಲ್ಲಿರಬೇಕು ವಿವಿಧ ರೀತಿಯ ಸತ್ವಗಳು ಇರಬೇಕು ಅಂತ ಅರ್ಥ. ಹಸಿರು ತಪ್ಪಲು ತರಕಾರಿಗಳು ಸಣ್ಣ ಮತ್ತು ಕಬ್ಬಿಣದ ಅಂಶಗಳುಳ್ಳ ಆಹಾರವಾಗಿದ್ದು, ನೋಡ್ರಿ, ಹಸಿರು ತಪ್ಪಲು ಅಥವಾ ತರಕಾರಿಗಳು ಮತ್ತು ಕಬ್ಬಿಣದ ಅಂಶಗಳುಳ್ಳ ಆಹಾರವಾಗಿದ್ದು ಇವುಗಳಲ್ಲಿ ಎ ಅನ್ನಾಂಗವು ಎಲ್ಲ ಆಹಾರ ವಸ್ತುಗಳಿಗಿಂತಲೂ ಹೆಚ್ಚಿಗೆ ಇರ್ತೈತೆ. ಇವೆಲ್ಲ ಅಂದರೆ ಎ ವಿಟಮಿನ್ ಏನಿರ್ತೀವಲ್ಲ ಆ ಒಂದು ವಿಟಮಿನ್ ಆಹಾರ ಏನಿರ್ತದೆ ಅಂದರೆ ಎಲ್ಲ ವಸ್ತುಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ತಪ್ಪಲು ತರಕಾರಿಗಳಲ್ಲಿ ಇರ್ತದೆ ಬಿ ಮತ್ತು ಸಿ ಅನಾನ ಇರ್ತೈತೆ. ಹಾಗೆ ಗಣನೀಯ ಪ್ರಮಾಣದಲ್ಲಿರುವುದರಿಂದ ತಪ್ಪಲು ತರಕಾರಿಗಳಲ್ಲಿ ಬಿ ಮತ್ತು ಸಿ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಅವು ಏನಂತೀವಿ ಆರೋಗ್ಯವರ್ಧಕವಾಗಿ ಕೆಲಸವನ್ನು ಮಾಡ್ತವೆ. ಅದರಿಂದ ತಪ್ಪಲು ತರಕಾರಿಗಳನ್ನು ಔಷಧಿ ಅಂತ ಏನು ಮಾಡಬೇಕು, ನಾವು ಪರಿಣಾಮಕಾರಿಯಾಗಿ ಉಪಯೋಗಿಸಬೇಕು. ಸೊಪ್ಪುಗಳು ಚೆನ್ನಾಗಿ ತಿನ್ನಬೇಕು ಅಂತ ಅರ್ಥ ಇದೆ. ಹಾಗಾದರೆ ಪ್ರಯೋಜನಗಳು ಏನು? ನಾವು ಹಸಿ ತರಕಾರಿಗಳು ತಿನ್ನೋದ್ರಿಂದ ಏನು ಪ್ರಯೋಜನ ಇದೆ ನಮಗೆ ಅಂತಂದರೆ, ಕೊತ್ತಂಬರಿ, ಕರಿಬೇವು, ತುಳಸಿ, ಬಿಲ್ವ, ಬೇವು, ಪುದೀನ, ಅಜಿವಾನ್ ಕೇಳ್ತೀವಲ್ಲ, ಅಜಿವಾನದ ಎಲೆಗಳು ಮುಂತಾದವುಗಳು ಉಪಯೋಗಿಸುತ್ತಿದ್ದರೆ ರೋಗ ಪರಿಹಾರ ಮತ್ತು ಆರೋಗ್ಯ ವೃದ್ಧಿ ಆಗ್ತೈತಿ. ರೋಗಗಳು ಬರದಂತೆ ನಮಗೆ ತಡೆಗಟ್ಟಬಹುದು ಮತ್ತು ನಮ್ಮ ಆರೋಗ್ಯ ಕೂಡ ಸಮೃದ್ಧಿ ಆಗ್ತೈತಿ. ಹಾಗಲಕಾಯಿ ಉಪಯೋಗದಿಂದ ಅಲರ್ಜಿ ಹೋಗ್ತೈತಿ, ಹೃದಯ ನೋವು ಹೋಗ್ತೈತಿ, ಮಧುಮೇಹ ಹೋಗ್ತೈತಿ, ಸಕ್ಕರೆ ಕಾಯಿಲೆ ಹೋಗ್ತೈತಿ, ರಕ್ತದೊತ್ತಡ ಮುಂತಾದ ರೋಗಗಳನ್ನು ಅನ್ನೋದು ನಿಯಂತ್ರಣದಲ್ಲಿ ಇಟ್ಕೋಬೋದು. ಹಾಗಲಕಾಯಿ ತಿನ್ನಬೇಕು, ಚೆನ್ನಾಗಿದೆ ಆರೋಗ್ಯಕ್ಕೆ. ಕೇಸರಿ, ಕೆಂಪು, ಹಸಿರು ಬಣ್ಣದ ಹಣ್ಣು, ಕಾಯಿ, ಗೆಡ್ಡೆ, ಗೆಣಸು ತರಕಾರಿಗಳಲ್ಲಿ ಏನಿರ್ತೈತಿ ಎ ವಿಟಮಿನ್ಸ್ ಇರ್ತೈತಿ. ಎ ಅನ್ನಂಗವಿರ್ತದೆ ಅಂತ ಅರ್ಥ. ಇವುಗಳನ್ನು ಉಪಯೋಗಿಸೋದ್ರಿಂದ ರೋಗ ಪ್ರತಿಬಂಧಕ ಶಕ್ತಿ ಮತ್ತು ಕಣ್ಣಿನ ಆರೋಗ್ಯ, ಚರ್ಮದ ಆರೋಗ್ಯ, ಬಾಲಕಿಯರ ದೇಹ ಬೆಳವಣಿಗೆ ಮತ್ತು ವೃದ್ಧರ ಆರೋಗ್ಯವನ್ನು ಕೂಡ ನಾವು ಮಾಡೋದು ಕಾಪಾಡ್ಕೋಬೋದು. ಎಲ್ಲ ಕಾಯಿಪಲ್ಯಗಳು ದೇಹವನ್ನು ಸ್ವಚ್ಛಗೊಳಿಸುವ ಮತ್ತು ರೋಗಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿರ್ತವೆ ಮತ್ತು ಆಹಾರವನ್ನು ಜೀರ್ಣವಾಗಿಸಲು ಕೂಡ ನಮಗೆ ಈ ಒಂದು ತರಕಾರಿಗಳಿರುತ್ತೆ ಸಹಾಯಕ ಆಗ್ತವೆ. ನಮ್ಮ ಸುತ್ತಮುತ್ತ ಸಿಗುವಂಥ ತರಕಾರಿಗಳನ್ನು ಹಸಿಯಾಗಿ ತಿನ್ಬೋದಂಥ ಸಂದರ್ಭಗಳು ಯಾವ್ಯಾವ ಹಸಿಯಾಗಿ ತಿನ್ಬೋದು ಅಂದರೆ
ಗೆಣಸು ತಿನ್ಬೋದು, ಗಜ್ಜರಿ ತಿನ್ಬೋದು, ಗಜ್ಜರಿಗೆ ಕ್ಯಾರೆಟ್ ಅಂತ ಕೂಡ ಕರಿತೀವಿ. ಮೂಲಂಗಿ ತಿನ್ಬೋದು ಹಸಿಯಾಗಿ, ಗೆಡ್ಡೆ ಕೋಸು, ಸಿಹಿ ಮೂಲಂಗಿ ಬೀಟ್ರೂಟ್ ಅಂತ ಕರಿತೀವಿ. ಹಾಗೆ ಸೌತೆಕಾಯಿ, ಎಳೆ ಹೀರೆ, ಹತ್ತರ ಪಲ್ಯ ಅಂತ ಕರಿತೀವಲ್ಲ ಅದು ತಿನ್ಬೋದು. ಮೆಂತ್ಯ ಪಲ್ಯ, ಬೆಂಡೆಕಾಯಿ, ತೊಂಡೆಕಾಯಿ, ಅಲಸಂದಿ ಕಾಯಿಗಳು ಇವೆಲ್ಲ ಏನು ಮಾಡೋದನ್ನು ಹಸಿಯಾಗಿ ತಿನ್ಬೋದು. ಹಸಿಯಾಗಿ ತಿನ್ನೋದರಿಂದ ನಮಗೆ ಜಾಸ್ತಿ ಪ್ರೋಟೀನ್ ಅಂಶ ಸಿಗ್ತೈತಿ, ಅದಕ್ಕೆ ಹಸಿಯಾಗಿ ತಿನ್ನಬೇಕು. ಈಗ ಈಗ ನೋಡಿದೀವಲ್ಲ ಆ ಒಂದು ಇವಾಗ ಇಲ್ಲಿ ಗಂಟೆ ಲೆಸನ್ ನೋಡಿದೇವಲ್ಲ ಆ ಒಂದು ಲೆಸನ್ ಮೇಲೆ ಪ್ರಶ್ನೋತ್ತರಗಳಿದ್ದಾವೆ. ಪ್ರಶ್ನೋತ್ತರ ಬಿಡಿಸೋಣ. ಇವಾಗ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ನೋಡ್ರಿ, ತಪ್ಪಲು ಪಲ್ಯ ಡ್ಯಾಶ್, ತಪ್ಪಲು ಪಲ್ಯ ಆರೋಗ್ಯಕ್ಕೆ ಡ್ಯಾಶ್ ಕಾರಕ ಅಂದರೆ ಹಿತಕಾರಕ, ಹಿತವಾಗಿರ್ತೈತೆ ಇದು. ತುಳಸಿ, ಬಿಲ್ವಪತ್ರೆ ಡ್ಯಾಶ್ ಸಸ್ಯಗಳಾಗಿವೆ, ಎಲೆ ಸಸ್ಯಗಳು, ಎಲೆಗಳಿಂದ ಇರುವಂಥ ಸಸ್ಯಗಳು. ಇದಕ್ಕೆ ಔಷಧಿ ಸಸ್ಯಗಳನ್ನು ಕೂಡ ಕರಿಬೋದು. ಹಾಗಲಕಾಯಿ ಡ್ಯಾಶ್ ಆರೋಗ್ಯಕ್ಕೆ ಹಿತಕಾರಕ, ಇದು ಮಧುಮೇಹ, ಅಲರ್ಜಿ ಮತ್ತು ರಕ್ತದೊತ್ತಡ ಈ ರೋಗಗಳು ಬರೋದಂತೆ ನಮಗೆ ಕಾಪಾಡ್ಕೋಬೋದು. ಸಿಹಿ ಮೂಲಂಗಿನ ಏನು ಕರಿತೀವಿ ಅಂದರೆ ಬೀಟ್ರೂಟ್ ಅಂತೇಳಿ ಕರಿತೀವಿ. ಬೀಟ್ರೂಟ್ ಅಂತೇಳಿ ಕರಿತೀವಿ ಅದಕ್ಕೆ. ಇಲ್ಲಿ ನೋಡಿರಿ, ಎರಡನೇ ಪ್ರಶ್ನೆಗಳು. ಸುತ್ತಮುತ್ತ ಸಿಗುವ ತರಕಾರಿಗಳು ಯಾವುವು? ಸುತ್ತಮುತ್ತ ಸಿಗುವಂಥದ್ದು ಮೆಂತ್ಯ ಸೊಪ್ಪು ಈಸಿಯಾಗಿ ಸಿಗ್ತೈತಿ. ಹಸಿಯಾಗಿ ತಿನ್ನುವ ಕಾಯಿ ಪಲ್ಯ ಅದಂದರೆ ಮೂಲಂಗಿ. ಸುಣ್ಣದಲ್ಲಿ ಏನಿದೆ? ಕ್ಯಾಲ್ಸಿಯಂ ಇದೆ. ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರ್ತೈತಿ. ವಿವಿಧ ಜೀವಸತ್ವಗಳು ಡ್ಯಾಶ್ಗಳಲ್ಲಿ ಹೆಚ್ಚಾಗಿರ್ತವೆ ಅಂದರೆ ಹಸಿರು ತರಕಾರಿ, ಒಣಗಿದ ತರಕಾರಿ, ಕೊಳೆತ ತರಕಾರಿ, ಬತ್ತಿ ತರಕಾರಿ, ಹಸಿರು ತರಕಾರಿಗಳು. ಹಸಿರು ತರಕಾರಿಗಳಲ್ಲಿ ಏನಾಗ್ತೈತಿ? ಹಸಿರು ತರಕಾರಿಯಲ್ಲಿ ಜೀವಸತ್ವ ಅಧಿಕವಾಗಿ ಇರ್ತೈತಿ. ದೇಹದ ಪೋಷಣೆಗೆ ಎಂಥ ಆಹಾರ ಅವಶ್ಯಕವಾಗಿದೆ ಅಂತಂದರೆ, ದೇಹದ ಪೋಷಣೆಗೆ ನಮಗೆ ಏನು ಆಹಾರ ಅವಶ್ಯಕವಾಗಿ ಬೇಕು ಅಂತ ಹೇಳ್ತಕ್ಕಂಥ ಹಸಿರು ತರಕಾರಿಗಳು ಅವಶ್ಯಕವಾಗಿ ಬೇಕು. ಹಸಿರು ತಪ್ಪಲ ಪಲ್ಯದಲ್ಲಿ ಇರುವಂಥ ಪೋಷಕಾಂಶಗಳು ಯಾವುದಂದರೆ ಸುಣ್ಣ ಮತ್ತು ಕ್ಯಾಲ್ಸಿಯಂ ಇರ್ತವೆ. ಇಷ್ಟೇನಾಯ್ತಂದರೆ ಹಸಿರು ತರಕಾರಿಯ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಒಂದು ಲೆಸನ್ ಕುರಿತು ತರಗತಿಯನ್ನು ಮಾಡೋಣ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.